ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂದುಬಾ ಹೌಸ್ ಕಿಚನ್. ನಾನಿವತ್ತು ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದು ತೋರಿಸ್ತಾ ಇದ್ದೀನಿ. ಅದಕ್ಕೆ ಎಲ್ಲ ಡ್ರೈ ಸೀಡ್ಸು ಒಂದು ಪ್ಲೇಟಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬಾಣಲೆ ಬಿಸಿಗಿಟ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಫ್ಲ್ಯಾಕ್ಸ್ ಸೀಡ್ಸು. ಈಗ ಅದನ್ನು ಒಂದು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಹುರಿದಿದ್ದಾಗಿದೆ. ಅದೇ ಬಾಣಲೆಗೆ ಗಸಗಸೆ ಹಾಕ್ಕೊಂಡೆ, ಅದು ಸಹ ಹುರಿದಿದ್ದಾಗಿದೆ. ಈಗ ಅದೇ ಬಾಣಲೆಗೆ ತುರಿದಿಟ್ಟಿರೋ ಕೊಬ್ಬರಿ ಸಹ ಹಾಕ್ಕೊಂಡು ಅದು ಕೆಂಪಗೆ ಹುರ್ಕೊಂಡಿದ್ದಾಗಿದೆ. ಈಗ ಅದೇ ಬಾಣಲೆಗೆ ಒಂದು 4 ಸ್ಪೂನ್ ತುಪ್ಪ ಹಾಕ್ಕೊಂಡು ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಡ್ರೈ ಸೀಡ್ಸು ಒಂದೊಂದೇ ಹಾಕ್ಕೋಬೇಕು. ಈಗ ಮಸ್ಕ್ ಮೆಲನ್ ಸೀಡ್ಸ್ ಹಾಕ್ಕೊಂಡಿದ್ದೀನಿ. ಪಂಪ್ಕಿನ್ ಸೀಡ್ಸು ಮಸ್ಕ್ ಮೆಲನ್ ಸೀಡ್ಸ್ ಎರಡೂ ಹಾಕ್ಕೊಂಡೆ, ಅದು ಕೆಂಪಗೆ ಆಗಿದೆ. ವಾಲ್ನಟ್ ಹಾಕ್ಕೊಂಡಿದ್ದೀನಿ, ಅದು ಸಹ ಹುರ್ಕೊಂಡಿದ್ದಾಗಿದೆ. ಈಗ ಪಿಸ್ತಾ ಸೀಡ್ಸು ಹಾಕ್ಕೊಂಡಿದ್ದೀನಿ, ಅದು ಸಹ ಹುರಿದಿದ್ದಾಗಿದೆ. ಈಗ ನೆಕ್ಸ್ಟು ನಾವು ಮಿಕ್ಕಿರೋ ಸೀಡ್ಸ್ ಎಲ್ಲ ಹಾಕ್ಕೋಬೇಕು. ಬಾದಾಮು, ಗೋಡಂಬಿ ಮತ್ತು ದ್ರಾಕ್ಷಿ, ಒಣದ್ರಾಕ್ಷಿ ಎಲ್ಲನೂ ಹಾಕ್ಕೊಂಡು ಮತ್ತೆ ಅದನ್ನು ಹುರ್ಕೋಬೇಕು. ಎಲ್ಲ ಕೆಂಪಗೆ ಮಾಡ್ಕೋಬೇಕು. ಎಲ್ಲ ಈಗ ಕೆಂಪಗಾಗಿದೆ. ನಾನು ಬಾಣಲೆ ಹಾಗೆ ಬಿಟ್ಟಿದ್ದೀನಿ. ಅದನ್ನು ಈಗ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟ್ಗೆ. ಈಗ ಸೇಮ್ ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು, ಒಂದು 4 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಸೀಡ್ಲೆಸ್ ಖರ್ಜೂರ ಇರುತ್ತಲ್ಲ ಅದನ್ನು ಸ್ವಲ್ಪ ಹುರ್ಕೋಬೇಕು. ಅದು ನಾವು ಹುರಿತಾ ಅದು ಪೇಸ್ಟ್ ಥರ ಆಗೋಗುತ್ತೆ. ಈಗ ಅದು ಪೇಸ್ಟ್ ಥರ ಆಗಿದೆ. ಈಗ ಅದನ್ನು ಹಾಗೆ ಇಟ್ಬಿಡಬೇಕು. ಈಗ ನಾವು ಹುರಿದಿಟ್ಕೊಂಡಿದ್ದೀವಲ್ಲ ಫ್ಲ್ಯಾಕ್ಸ್ ಸೀಡ್ಸ್, ಅದನ್ನು ಪುಡಿ ಮಾಡ್ಕೊಂಡು ಬರಬೇಕು. ಈಗ ಪುಡಿ ಆಗಿದೆ. ಈಗ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ನಾವು ಹುರಿದಿಟ್ಟಿರೋ ಎಲ್ಲ ಪದಾರ್ಥನೂ ಆ ಪಾತ್ರೆಗೆ ಹಾಕ್ಕೊಂಡು ಖರ್ಜೂರ ಸಹ ಹಾಕ್ಕೋಬೇಕು. ಈಗ ತುಪ್ಪ, ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದಾಗಿದೆ. ಈಗ ಎಲ್ಲ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಮಿಕ್ಸ್ ಆಗಿದೆ. ಈಗ ಒಂದೊಂದೇ ಉಂಡೆ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೊಂದೇ ಉಂಡೆ ಮಾಡಿಕೊಂಡ್ರೆ ಲಡ್ಡು ರೆಡಿ ಆಗಿದೆ. ಧನ್ಯವಾದಗಳು.